ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಆತ್ಮೀಯ ವೀಕ್ಷಕರೇ, ಬರುವ ಆಗಸ್ಟ್ 2ರಂದು ಸೌರವ್ಯೂಹದ ಕೆಂಪು ಗ್ರಹ ಮಂಗಳ ಗ್ರಹ, ದ ರೆಡ್ ಪ್ಲಾನೆಟ್ ಅಂದರೆ ಕುಜ ಗ್ರಹ ತನ್ನ ರಾಶಿಯನ್ನ ಪರಿವರ್ತನೆ ಮಾಡಿಕೊಳ್ತಾ ಇದೆ. ಕುಜಗ್ರಹ ಸುಖಕಾರಕ ಶುಕ್ರನ ವೃಷಭ ರಾಶಿಯನ್ನ ತೊರೆದು ಬುದ್ಧಿಕಾರಕ ಬುಧನ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18ರವರೆಗೂ ಕುಜಗ್ರಹ ಮಿಥುನ ರಾಶಿಯಲ್ಲಿ ಬುಧನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ. ಗೋಚಾರದಲ್ಲಿ ಕುಜನ ರಾಶಿ ಪರಿವರ್ತನೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ ಮತ್ತು ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವವನ್ನು ಬೀರಲಿದೆ. ಸಾಮಾನ್ಯವಾಗಿ ಕುಜ ಒಂದು ರಾಶಿಯಲ್ಲಿ 45 ದಿನಗಳ ಅವಧಿಯವರೆಗೆ ಸುಮಾರು 45 ದಿನಗಳ ಅವಧಿಯವರೆಗೆ ಸಂಚಾರ ಮಾಡ್ತಾನೆ. ಆದರೆ ಈ ಬಾರಿ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18 ಸುಮಾರು 48 ದಿನಗಳ ಅವಧಿಯವರೆಗೆ ಕುಜ ಮಿಥುನದಲ್ಲಿ ಸಂಚಾರ ಮಾಡುವನು. ಹಾಗಾದ್ರೆ ಬನ್ನಿ, ಮಿಥುನದಲ್ಲಿ ಕುಜನ ಪ್ರವೇಶ ದ್ವಾದಶ ರಾಶಿಗಳ ಮೇಲೆ ಸಾಮಾನ್ಯ ಪ್ರಭಾವವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಕುಜನ ಗೋಚಾರ ಆಧಾರಿತ ಫಲಗಳು, ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶದ ಫಲಗಳು, ಅನ್ಯ ಗ್ರಹಗಳನ್ನ ಇಲ್ಲಿ ಪರಿಗಣಿಸಿಲ್ಲ. ಹಾಗಾದ್ರೆ ಇದಕ್ಕೂ ಮುಂಚೆ ಕುಜ ಅಂದ್ರೆ ಏನು, ಮಿಥುನ ರಾಶಿ ಅಂದ್ರೆ ಏನು, ಇವುಗಳ ಕಾರಕತ್ವಗಳೇನು ಎಂಬುದನ್ನು ತಿಳಿದುಕೋಬೇಕು. ಮಿಥುನ ರಾಶಿ ಬುದ್ಧಿಕಾರಕ ಬುಧನ ರಾಶಿಯಾಗಿದೆ. ಇದೊಂದು ದ್ವಿಸ್ವಭಾವ ರಾಶಿಯಾಗಿದೆ. ಮಿಥುನ ರಾಶಿ ಒಂದು ವಾಯು ತತ್ವ ರಾಶಿಯೂ ಕೂಡ ಆಗಿದೆ. ವಾಯು ತತ್ವ ರಾಶಿ. ಇನ್ನು ಮಿಥುನ ರಾಶಿ, ಇದರ ಪ್ರಭಾವ ನಮ್ಮ ಬುದ್ಧಿಯ ಮೇಲಿರುತ್ತೆ. ಇದರ ಜೊತೆಗೆ ಇದು ಒಂದು ವಾಯು ತತ್ವ ರಾಶಿಯಾಗಿದೆ. ಇದರ ಪ್ರಭಾವ ನಮ್ಮ ಕಮ್ಯುನಿಕೇಶನ್ಗಳ ಮೇಲಿರುತ್ತೆ ಮತ್ತೆ ಸೋಷಿಯಲ್ ಇಂಟರಾಕ್ಷನ್ ಅಂದರೆ ಸಾಮಾಜಿಕ ವ್ಯವಹಾರಗಳ ಮೇಲೆಯೂ ಕೂಡ ಇದರ ಪ್ರಭಾವವನ್ನು ಕಾಣಬಹುದಾಗಿದೆ. ಇನ್ನು ಇಂತಹ ಮಿಥುನ ರಾಶಿಯಲ್ಲಿ, ಮಿಥುನ ರಾಶಿ ಕಾಲಪುರುಷನ 3ನೇ ಭಾವ ಆಗಿದೆ. ಇಂಥ ಮಿಥುನ ರಾಶಿಯಲ್ಲಿ ಕುಜನ ಪ್ರವೇಶ. ಕುಜ ಯಾರು? ಕುಜ ಮಂಗಳೋ ಭೂಮಿ ಪುತ್ರಶ. ಕುಜ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಧರಣಿ ಗರ್ಭ ಅಂದ್ರೆ ಭೂಮಿಯ ಪುತ್ರನಾಗಿದ್ದಾನೆ, ಎಲೆಕ್ಟ್ರಿಸಿಟಿಗೆ ಕಾರಕ ಗ್ರಹನಾಗಿದ್ದಾನೆ, ವಿದ್ಯುತ್ ಕಾಂತಿ. ಕುಜ ಕಾರ್ತಿಕೇಯನಾಗಿದ್ದಾನೆ. ಕುಜ ದೇವ ಸೇನಾಪತಿಯಾಗಿದ್ದಾನೆ, ನ್ಯಾಯಕ್ಕಾಗಿ ಹೋರಾಡುವ ಸೇನಾಧಿಪತಿಯಾಗಿದ್ದಾನೆ, ದೇವತೆಗಳ ಪರವಾಗಿ ಹೋರಾಡುತ್ತಾನೆ, ಧರ್ಮದ ಪರ ಹೋರಾಟ ಮಾಡುತ್ತಾನೆ. ಆದರೂ ಕೂಡ ಒಬ್ಬ ಪಾಪಗ್ರಹನಾಗಿದ್ದಾನೆ. ಕುಜ ಯಾವಾಗಲೂ ಯಂಗ್ ಆಗಿರುತ್ತಾನೆ, ಯುವಕನಾಗಿರುತ್ತಾನೆ, ಧೈರ್ಯಶಾಲಿಯಾಗಿರುತ್ತಾನೆ. ಕುಜನ ಕಾರಕತ್ವಗಳಲ್ಲಿ ಕುಜ ಭೂಮಿಕಾರಕ, ಕಾರಣ ಭೂಮಿಕಾರಕನಾಗಿದ್ದಾನೆ, ಭೂಮಿ ಪುತ್ರನಾಗಿದ್ದಾನೆ. ಕುಜ ರಕ್ತಕಾರಕನಾಗಿದ್ದಾನೆ. ಕುಜನಲ್ಲಿ ಐರನ್ ಕಂಟೆಂಟ್ ಇದೆ. ರಕ್ತಕಾರಕ. ಕುಜ ಭ್ರಾತೃಕಾರಕ ಮತ್ತೆ ಅಫ್ಕೋರ್ಸ್ ಕಸಿನ್ಗಳು ಕೂಡ ಕುಜನ ಕಾರಕತ್ವದಲ್ಲಿ ಬರ್ತವೆ. ಕುಜ ಲ್ಯಾಂಡ್ಸ್ ಅಂದರೆ ಸ್ಥಿರಾಸ್ತಿಯ ಕಾರಕನು ಕೂಡ ಆಗಿದ್ದಾನೆ. ಕುಜ ಕೋಪ, ತಾಪ, ಆವೇಶ ಇವುಗಳ ಕಾರಕತ್ವವನ್ನು ಕೂಡ ಹೊಂದಿದ್ದಾನೆ. ಕುಜನಿಗೆ ಈ ಭಾವನೆಗಳು ಕಡಿಮೆ, ಸೆಂಟಿಮೆಂಟು, ಇಮೋಷನ್ಸು ಕಡಿಮೆ. ಆತ ಒಬ್ಬ ಹೋರಾಟಗಾರ. ಕುಜ ನಮ್ಮ ಊರ್ಜೆಯನ್ನು ಪ್ರತಿನಿಧಿಸ್ತಾನೆ. ಕುಜ ನಮ್ಮ ಆಕರ್ಷಣೆ ಆಗಿದ್ದಾನೆ. ಕುಜ ಒಬ್ಬ ಸರ್ಪನಾಗಿದ್ದಾನೆ. ಕುಜ ನನ್ನ ಸರ್ಪಕ್ಕೆ ಹೋಲಿಕೆ ಮಾಡಲಾಗಿದೆ. ಕುಜ ಒಂದು ಬೆಂಕಿಯ ಉಂಡಿಯಾಗಿದ್ದಾನೆ. ಕುಜ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುವ ಕಾರಣ ಅಕಾಲ ಮೃತ್ಯುಕಾರಕನಾಗಿದ್ದಾನೆ. 10th ಹೌಸಲ್ಲಿ ದಿಕ್ಬಲವನ್ನು ಪಡೆಯುತ್ತಾನೆ. ಇದರ ಜೊತೆ ಸರ್ಪನಾದ ಕಾರಣ ಕುಜನಿಗೆ ಸಾಮವೇದದ ಆಧಿಪತ್ಯವನ್ನು ಕೂಡ ನೀಡಲಾಗಿದೆ. ಸಾಮವೇದ ಕಾರಕ. ಕುಜನಿಗೆ ಸಾಮಾನ್ಯ ದೃಷ್ಟಿ, ಸರಳ ದೃಷ್ಟಿ, ಎಲ್ಲಾ ಗ್ರಹಗಳು ಸಪ್ತಮ ಭಾವನ ನೋಡ್ತವೆ. ಇದು ಕಾಮನ್. ಈ ಕಾಮನ್ ದೃಷ್ಟಿಯ ಜೊತೆಗೆ 2 ವಿಶೇಷ ದೃಷ್ಟಿಗಳಿವೆ. ಒಂದು 4ನೇ ಭಾವದ ಮೇಲೆ ದೃಷ್ಟಿ, ಇನ್ನು 2ನೇದು 8ನೇ ಭಾವದ ಮೇಲೆ ದೃಷ್ಟಿ. ಇನ್ನು ಸಪ್ತಮ ದೃಷ್ಟಿ ಸರ್ವೇ ಸಾಮಾನ್ಯ, ಅದು ಸಹಜವಾಗಿದೆ. ಹೀಗಾಗಿ ಕುಜನ ದೃಷ್ಟಿಗಳು 4ನೇ ಭಾವ, ಅವನು ಇರುವ ಭಾವದಿಂದ 4ನೇ ಭಾವ, 7ನೇ ಭಾವ ಮತ್ತು 8ನೇ ಭಾವದ ಮೇಲೆ ಇರುತ್ತೆ. ಕುಜ ಅಪಘಾತಕ್ಕೆ ಕಾರಕನಾಗಿದ್ದಾನೆ, ಹಿಂಸೆಗೆ ಕಾರಕನಾಗಿದ್ದಾನೆ, ಕ್ರೂರತೆಗೆ ಕಾರಕನಾಗಿದ್ದಾನೆ. ಕುಜ ಸರ್ಪ ಕುಜ ಸಹನೆ, ತಾಳ್ಮೆ, ಇದರ ಜೊತೆಗೆ
ರೋಷಕ್ಕೆ ಕಾರಕನಾಗಿದ್ದಾನೆ, ಆವೇಶ ಈತನಿಗೆ ಜಾಸ್ತಿ. ಪುಷ್ಪ ನಾಮ್ ಸುನ್ಕೆ ಫ್ಲವರ್ ಸಮಜಾ ಕ್ಯಾ, ಫ್ಲವರ್ ನಹಿ ಫೈರ್ ಹೈ ಮೈ. ಇದು ಕುಜನ ಒಂದು ವಾಕ್ಯ ಇರುತ್ತೆ. ಅಂದರೆ ಕುಜನ ಈ ರೀತಿಯ ಒಂದು ಥೀಮ್ ಇರುತ್ತೆ, ಅವನ ಆಟಿಟ್ಯೂಡ್ ಈ ರೀತಿಯಾಗಿರುತ್ತೆ. ಪುಷ್ಪರಾಜ್ ಝುಕೇಗಾ ನಹಿ ಸಾಲ, ಇದು ಕುಜನಿಗೆ ಅನ್ವಯವಾಗುತ್ತದೆ. ಕಾರಣ ಕುಜ ಒಬ್ಬ ಫೈರ್ ಆಗಿದ್ದಾನೆ. ಈ ಪುಷ್ಪರಾಜ್ ಕೂಡ ಹಾಗೆ ಫ್ಲವರ್ ನಹಿ ಫೈರ್ ಹೈಮೈ ಅಂತ ಹೇಳ್ತಾ ಇರ್ತಾನೆ. ಸೊ ಕುಜ ಫೈರ್ ಆಗಿದ್ದಾನೆ. ಈತನು ಕೂಡ ಯಾರಿಗೂ ಬಗ್ಗಲಾರ, ಮೈ ಝುಕೇಗಾ ನಹಿ ಅಂತ ಇರ್ತಾನೆ, ಯಾರಿಗೂ ಬಗ್ಗಲ್ಲ. ನಿರಂತರವಾಗಿ ಯುದ್ಧಗಳನ್ನ ಮಾಡ್ತಾನೆ ಇರ್ತಾನೆ. ಇನ್ನು ಅಗಸ್ತ್ಯರು, ಕುಜನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಅಗಸ್ತ್ಯರು ಅಗಸ್ತ್ಯನಾಡಿಯಲ್ಲಿ, ಅಗಸ್ತ್ಯ ಸಂಹಿತೆಯಲ್ಲಿ ಕುಜನ ಕಾರಕತ್ವಗಳನ್ನ ಆತನ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರ ಜೊತೆ ಕುಜನ ಕಾರಕತ್ವಗಳನ್ನ ಈ ಅಂಗಾರಕನಲ್ಲಿ, ಮಂಗಳ ಗ್ರಹನಲ್ಲಿ ಸೇರಿಸಿರುವ ಕೀರ್ತಿ ಮತ್ತೆ ಖ್ಯಾತಿಯು ಅಗಸ್ತ್ಯರಿಗೆ ಸಲ್ಲುತ್ತದೆ. ಸೊ ಹೀಗಾಗಿ ಕುಜನನ್ನ ಪ್ರಾರ್ಥಿಸಿ ವಿಡಿಯೋವನ್ನು ಆರಂಭಿಸೋಣ. ಗಾಂಗೇಯ ಕಾರ್ತಿಕೇಯಶಃ ಗುಹಸ್ಕಂದ ಉಮಾಸುತಃ ದೇವಸೇನಾಪತಿ ಸ್ವಾಮಿ ಸೇನಾಧೀಶ ಶಿಖಿಧ್ವಜ ಹರವೀರ್ಯಸ್ಯ ಮೇಧಾವಿ ವರೆಣ್ಯೋ ವರದ ಸುಖಿ ಕುಮಾರ ಶಕ್ತಿಧಾರಿ ಚ ತಸ್ಯ ನಾಮಾನಿ ಷೋಡಶಃ ಯಹ ಪಠೇನ್ ಮಾನವು ಭಕ್ತ್ಯಾ ಬಾಧಾ ತಸ್ಯ ನ ಜಾಯತೆ. ಈ ಕುಜನ 16 ನಾಮಗಳನ್ನ ಸ್ಮರಣೆ ಮಾಡಿದರೆ ಕುಜನ ದೋಷವು ದೂರವಾಗುತ್ತದೆ. ಕುಜನ ಗಾಯತ್ರಿ ಮಂತ್ರ ಇರುತ್ತೆ. ಓಂ ವೀರಭುಜಾಯ ವಿದ್ಮಹೆ ವಿಘ್ನ ಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯ. ಭೌಮ ಅಂದರೆ ಭೂಮಿಯ ಪುತ್ರ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ, ಕ್ಷಿತಿ ಅಂದ್ರೆ ಭೂಮಿ. ಓಂ ಕ್ಷಿತಿಪುತ್ರಾಯ ವಿದ್ಮಹೆ ಅಂದ್ರೆ ಓಂ ಭೂಮಿ ಪುತ್ರಾಯ ವಿದ್ಮಹೆ. ಲೋಹಿತಾಂಗಾಯ ಧೀಮಹಿ, ಲೋಹಿತಾಂಗ, ಲೋಹಿತ ಅಂದ್ರೆ ಕಬ್ಬಿಣದ ಅಂಗವನ್ನು ಹೊಂದಿರುವಂತಹ ಗ್ರಹ, ಕಬ್ಬಿಣವನ್ನು, ಐರನ್ ಕಂಟೆಂಟ್. ತನ್ನೋ ಭೌಮ ಭೂಮಿ ಪುತ್ರ ಪ್ರಚೋದಯ. ಸೊ ಬನ್ನಿ, ನಿಮ್ಮ ರಾಶಿಗಳ ಮೇಲೆ ಕುಜನ ಒಂದು ಮಿಥುನ ರಾಶಿಯ ಪ್ರವೇಶ, ನಿಮ್ಮ ರಾಶಿಗಳ ಮೇಲೆ ಪ್ರಭಾವ, ವೈಯಕ್ತಿಕ ವಿಡಿಯೋಗಳನ್ನ 12 ವಿಡಿಯೋ ಆಗ್ತವೆ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿರಂತರವಾಗಿ 5 ಪ್ಲೇ ಲಿಸ್ಟ್ಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ. ಈಗಾಗಲೇ ಶನಿಯ ವಕ್ರಿ ಚಲನೆ 4.5 ತಿಂಗಳ ಪ್ರಭಾವ ಮೀನರಾಶಿಯಲ್ಲಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಡೀತಾ ಇದೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ. ಇನ್ನು ಮುಂದೆ ಕುಜನ್ ಬರುತ್ತೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ 12 ವಿಡಿಯೋದು ಪ್ಲೇ ಲಿಸ್ಟು. ಮುಂದೆ ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಆಗಸ್ಟ್ ಮಾಸ ಭವಿಷ್ಯ, ಈ ರೀತಿಯ 5 ಪ್ಲೇ ಲಿಸ್ಟ್ಗಳು, ಅಂದರೆ 10 ಪ್ಲೇ ಲಿಸ್ಟ್ಗಳಾಗ್ತವೆ. ಸೊ ವೈಜ್ಞಾನಿಕ ತಳಹದಿಯ ಆಧಾರದ ಮೇಲೆ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ವಿಡಿಯೋಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಅತ್ರಿಪುತ್ರ 007 ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಗೆ ವೀಕ್ಷಕರೇ ವಿಡಿಯೋವನ್ನು ಲೈಕ್ ಮಾಡಿ, ಥಮ್ಸ್ ಅಪ್ ಕೊಟ್ಟು ಮತ್ತು ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ಅದು ತಲುಪಲಿ, ಇದು ಉದ್ದೇಶ. ಇನ್ನು ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ಗಳು ಜುಲೈ 19ರಿಂದ ಮತ್ತೆ ಮರು ಆರಂಭ ಆಗ್ತಾ ಇದೆ. ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ ಈಸ್ ರೀಸ್ಟಾರ್ಟಿಂಗ್ ಆರ್ ರೆಸ್ಯೂಮ್ಡ್ ಫ್ರಮ್ July 19 onwards. Interested people can contact me to get the details, terms and conditions of paid consultation process. ಸೊ ವಿಡಿಯೋ ಆರಂಭಿಸೋಣ ಬನ್ನಿ. ನಿಮ್ಮ ರಾಶಿಯ ಮೇಲೆ ಕುಜನ ರಾಶಿ ಪರಿವರ್ತನೆ ಪ್ರಭಾವ ಯಾವ ರೀತಿ ಇರಬಹುದಂತೂ ಉಳಿದ ಎಲ್ಲ ಪ್ಲೇ ಲಿಸ್ಟ್ಗಳು ಬರ್ತಾ ಇದ್ದಾವೆ. ವಿಡಿಯೋಗಳನ್ನು ಗಮನಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007, ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ಮಿಥುನದಲ್ಲಿ ಕುಜನ ಪ್ರವೇಶ, ಮಕರ ರಾಶಿಯ ಮೇಲೆ ಪ್ರಭಾವ. ವೀಕ್ಷಕರೇ, ಕುಜ ತನ್ನ ರಾಶಿ ಪರಿವರ್ತನೆ ಮಾಡ್ತಾ ಇದೆ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, ಮುಂದಿನ 18 ದಿನಗಳ ಅವಧಿಯವರೆಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಮಕರ ರಾಶಿಗೆ ಕುಜ ಗ್ರಹ 6ನೇ ಭಾವದಲ್ಲಿ ಸಂಚಾರ ಮಾಡುತ್ತೆ. ಮುಂದಿನ 48 ದಿನ ಕುಜನ ಸಂಚಾರ 6ನೇ ಭಾವದಲ್ಲಿ ಇರಲಿದೆ, ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18. ರಾಶಿಯ ಅಧಿಪತಿಯಾದ ನ್ಯಾಯಕಾರಕ ದೇವರು ಶನೈಶ್ವರ ಕುಜನಿಗೆ 4ನೇ ಭಾವ ಮತ್ತು ಲಾಭ ಭಾವದ ಅಧಿಪತ್ಯವನ್ನು ನೀಡಿದ್ದಾನೆ. 4ನೇ 4th ಲಾರ್ಡ್ ಅಂಡ್ 11th ಲಾರ್ಡ್. ಹೀಗಾಗಿ ಕುಜನಿಗೆ ಬಾಧಕತೆ ಬಂತು. ಶನೈಶ್ವರನು ಕುಜನಿಗೆ ತನ್ನ ಶತ್ರು ಅಂತ ತಿಳ್ಕೊತಾನೆ, ಆದರೆ ಕುಜ ಶನಿಗೆ ತನ್ನ ಶತ್ರು ಅಂತ ತಿಳಿದುಕೊಳ್ಳಲ್ಲ. ಆತನ ನ್ಯಾಯ ಪ್ರವೃತ್ತಿಯನ್ನು ಕಂಡು
ಆತನ ರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಆದರೆ ಶನಿ ಮಾತ್ರ ಅವನನ್ನು ವಿರೋಧಿಸಿ ಆತನಿಗೆ ಬಾಧಕತೆಯನ್ನು ಕೊಟ್ಟಿದ್ದಾನೆ. ದಟ್ ಈಸ್ ವೈ ಮಾರ್ಸ್ ಇಸ್ ಹರ್ಡಲ್ ಕ್ರಿಯೇಟಿಂಗ್ ಪ್ಲಾನೆಟ್ ಫಾರ್ ಝೋಡಿಯಾಕ್ ಸೈನ್ ಕ್ಯಾಪ್ರಿಕಾರ್ನ್. ಮಕರ ರಾಶಿಗೆ ಅವನು ಬಾಧಕತೆಯನ್ನು ನೀಡುವ ಗ್ರಹ, ನಕಾರಾತ್ಮಕ ಫಲಗಳನ್ನು ನೀಡುವ ಗ್ರಹನಾಗಿದ್ದಾನೆ, ಡೇಂಜರ್ ಗ್ರಹ. ಸೊ ಮುಂದಿನ 48 ದಿನಗಳ ಅವಧಿಯಲ್ಲಿ ಕುಜ ಸಂಚಾರ ಮಿಥುನದಲ್ಲಿದ್ದಾಗ 6ನೇ ಭಾವದಲ್ಲಿದ್ದಾಗ ಭಾವ ಚೆನ್ನಾಗಿದೆ. ಪಾಪಗ್ರಹನಾಗಿ 3, 6, 11ರಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ. ಹೀಗಾಗಿ 6ನೇ ಭಾವದಲ್ಲಿದೆ ಅಂದರೆ ಭಾವಾಧಾರಿತ ಫಲಗಳು ಶುಭ ಫಲವಾಗ ಸಿಗ್ತವೆ. ಇದು ಒಂದು. ಆದರೂ ಕೂಡ ಆತನು ಬಾಧಕೇಶನಾಗಿರುವ ಕಾರಣ ಬಾಧಕತೆಯ ಫಲಗಳನ್ನು ಕೂಡ ನೀಡುತ್ತಾನೆ. ಗ್ರಹ ಬಾಧಕ ಗ್ರಹ ನಕಾರಾತ್ಮಕ ಫಲಗಳನ್ನು ನೀಡುತ್ತೆ. ಹೀಗಾಗಿ ಸಮ್ಮಿಶ್ರ ಫಲಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಭಾವಾಧಾರಿತ ಫಲಗಳು ಚೆನ್ನಾಗಿದ್ದಾವೆ, ಇನ್ನೊಂದು ಬಾಧಕತೆಯ ಫಲಗಳನ್ನು ಅಲ್ಲಗಳೆಯುವಂತಿಲ್ಲ. ಎರಡನ್ನು ಸೇರಿದರೆ ಸಮ್ಮಿಶ್ರ ಫಲಗಳು. ಸೊ 4th ಲಾರ್ಡ್ ಇನ್ 6th ಹೌಸ್, 11th ಲಾರ್ಡ್ ಇನ್ 6th ಹೌಸ್, ಟ್ರಾನ್ಸಿಟ್ ಆಫ್ ಮಾರ್ಸ್ ಇನ್ 6th ಹೌಸ್, ಆಗಸ್ಟ್ 2 to ಸೆಪ್ಟೆಂಬರ್ 18 6th ಹೌಸ್ ಅಲ್ಲಿ ಸಂಚಾರ. ಇಲ್ಲಿ ಆರ್ಥಿಕ ದೃಷ್ಟಿಯಿಂದ ಏನೇ ಸಮಸ್ಯೆ ಆಗಲ್ಲ, ಕಾರಣ ಕುಜ 6ನೇ ಭಾವದಲ್ಲಿ ಬಂದಾಗ ಫೈನಾನ್ಸ್ ಟ್ರ್ಯಾಂಗಲ್ ಅನ್ನು ಆಕ್ಟಿವ್ ಮಾಡ್ತಾನೆ. ಆರ್ಥಿಕ ತ್ರಿಕೋನ, ಅರ್ಥ ತ್ರಿಕೋನವನ್ನು ಸಕ್ರಿಯಗೊಳಿಸಿ ಬಿಡ್ತಾನೆ. ಹೀಗಾಗಿ ಪಾಸಿಟಿವ್ ರಿಸಲ್ಟ್ಗಳು ಆರ್ಥಿಕ ದೃಷ್ಟಿಯಿಂದ ಬರ್ತವೆ. ಇದು ಒಂದು ನೆಮ್ಮದಿಯ ವಿಚಾರ. ಕುಜ ಆರ್ಥಿಕತೆಯ ಹೊಸ ಹೊಸ ಆಯಾಮಗಳನ್ನು, ಹೊಸ ಹೊಸ ಅವಕಾಶಗಳನ್ನು ಒದಗಿಸ್ತಾನೆ. ಅರ್ನಿಂಗ್ಸ್ ನಲ್ಲಿ ಹೊಸ ಅಪಾರ್ಚುನಿಟಿಗಳು ಬರ್ತವೆ, ಹೊಸ ಸೋರ್ಸಸ್ಗಳು ಬರ್ತವೆ, ಹೊಸ ಆದಾಯದ ಮೂಲಗಳನ್ನ ಕೊಡ್ತಾನೆ. ಈಗ ಘಟನೆಗಳು ಈ 48 ದಿನಗಳಲ್ಲಿ ಯಾವ ಸುತ್ತ ಹೇಗೆ ರೋಟೇಟ್ ಆಗ್ತಾವ ಅಂದ್ರೆ, ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಹೆಲ್ತ್. ಒಂದು, ನಿಮ್ಮ ಆರೋಗ್ಯ. ಎರಡನೇದು, ನಿಮ್ದು ಡೈಲಿ ರೂಟೀನ್, ದೈನಂದಿನ ಜೀವನೋಪಾಯ, ದೈನಂದಿನ ದಿನಚರಿ. ಮೂರನೇದು, ಪಬ್ಲಿಕ್ ಲೈಫ್. ನಾಲ್ಕನೆಯದು, ನಿಮ್ದು ಕೆಲಸ ಮಾಡುವಂಥ ಕಾರ್ಯ, ವರ್ಕ್, ಕರಿಯರ್, ಪ್ರೊಫೆಷನ್. ಐದನೆಯದು, ನಿಮ್ದು ಡೆಬಿಟ್, ಸಾಲ ಏನಿದ್ರೆ. ನೆಕ್ಸ್ಟ್ ವರ್ಕು, ಬಿಸ್ನೆಸ್ಸು, ಕರಿಯರು. ಆಮೇಲೆ ಸಿಬ್ಲಿಂಗ್ಸ್ಗಳ ಮೇಲೆಯೂ ಇದರ ಪ್ರಭಾವ ಇರ್ತದೆ. ಮತ್ತೆ ಮಾತೃವಂಶ, ಮದರ್ಸ್ ಫ್ಯಾಮಿಲಿ, ಇದರ ಜೊತೆ ಫ್ರೆಂಡ್ಸ್ ಸರ್ಕಲ್, ಸೋಷಿಯಲ್ ಸರ್ಕಲ್, ಈ ಎಲ್ಲ ಅಂಶಗಳ ಮೇಲೆ ಕುಜ ಫೋಕಸ್ ಮಾಡ್ತಾನೆ. ಹಳೆಯ ಸಾಲಗಳು ತೀರ್ತವೆ. ಓಲ್ಡ್ ಡೆಬಿಟ್ಸ್ ವಿಲ್ ಬಿ ಕ್ಲಿಯರ್ಡ್ ಅಂತ ಬರುತ್ತೆ. ಇದು ಒಂದು ಒಳ್ಳೆಯ ಅಂಶ. ಓಲ್ಡ್ ಡಿಸೀಸಸ್ ವಿಲ್ ಗೆಟ್ ಕ್ಯೂರ್ಡ್. ಹಳೆಯ ರೋಗಗಳು, ವ್ಯಾಧಿಗಳು ಕ್ಯೂರ್ ಆಗ್ತವೆ. ಅಂದ್ರೆ ಇಲ್ಲಿ ಏನಾಗುತ್ತದೆ, ಯು ಆರ್ ಹೀಲ್ಡ್ ಬೈ ಪ್ರಾಪರ್ ಮೆಡಿಸೈನ್ಸ್, ಆರ್ ಒಳ್ಳೆಯ ಉತ್ತಮ ಡಾಕ್ಟರ್ ಸಿಗ್ತಾರೆ, ಅಥವಾ ಡಯಾಗ್ನೋಸಿಂಗ್ ಮೆಥಡ್ ಚೆನ್ನಾಗಿ ಸಿಗುತ್ತೆ. ಏನಾದರೂ ಆಗಿ ಒಟ್ಟಿನಲ್ಲಿ ಔಷಧಿಗಳು ಗುಣಕಾರಿ ಆಗ್ತವೆ, ಶೀಘ್ರ ಗುಣಕಾರಿ ಆಗ್ತವೆ. ಇಲ್ಲಿ ಕುಜ ಡೈಲಿ ರೂಟೀನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲು ಬಯಸ್ತಾನೆ, ಸೂಚಿಸ್ತಾನೆ. ನಿಮ್ಮ ಪಬ್ಲಿಕ್ ಇಮೇಜು, ನೆಟ್ವರ್ಕು ಇಂಪ್ರೂವ್ಮೆಂಟ್ ಆಗುತ್ತೆ, ನೇಮ್ ಆ್ಯಂಡ್ ಫೇಮ್ ಕೂಡ ಸಿಗುತ್ತೆ. ಯು ಮೇ ಬಿಕಮ್ ಇನ್ಫ್ಲೂಯೆನ್ಸಿಬಲ್, ಪ್ರಭಾವಿ ವ್ಯಕ್ತಿಯನ್ನು ಆಗುವ ಸಾಧ್ಯತೆ ಕಂಡು ಬರ್ತವೆ. ಇಲ್ಲಿ ಏನು ಓಪನ್ ಎನಿಮೀಸ್ ಇರ್ತಾರೆ, ನಿಮಗೆ ನೇರ ಶತ್ರುಗಳು, ಓಪನ್ ಶತ್ರುಗಳು, ಅವರು ಈ ಅವಧಿಯಲ್ಲಿ ನಿಮಗೆ ಸರೆಂಡರ್ ಕೂಡ ಆಗ್ತಾರೆ. ಕಾರಣ 6ನೇ ಭಾವದ ಕುಜ ಶತ್ರು ನಾಶ ಮಾಡ್ತಾನೆ. ಓಪನ್ ಎನಿಮೀಸ್ ವಿಲ್ ಸರೆಂಡರ್ ಟು ಯು, ದೇ ವಿಲ್ ಗೆಟ್ ಸರೆಂಡರ್ ಟು ಯು ಅಂಡ್ ದೇ ವಿಲ್ ಬೆಂಡ್ ಟು ಯು, ಯು ಬೆಂಡ್ ದೆಮ್ ಅಂಡ್ ಯು ಬೋ ದೆಮ್. ಬಗ್ಗಿಸುವಿರಿ ಶತ್ರುಗಳನ್ನ. 6th ಹೌಸ್ ಕುಜ ವರ್ಕ್ ಪ್ಲೇಸ್ ಅಲ್ಲಿ ನಿಮ್ಮ ಚಾರಿಸ್ಮಾ ನಡೆಯಲಿದೆ. ನಿಮ್ಮ ಪ್ರಭಾವ ನೀವು ಕಾರ್ಯಕ್ಷೇತ್ರದಲ್ಲಿ ತೋರಿಸುವಿರಿ, ನಿಮ್ಮ ಅಸ್ತಿತ್ವವನ್ನು ತೋರಿಸಲಿದ್ದೀರಿ. ನೀವು ಮಾಡುವಂಥ ಕೆಲಸದ ಒಂದು ಸ್ಟೈಲ್ ಇತರರನ್ನು ಆಕರ್ಷಿಸುತ್ತದೆ. ಕರಿಯರ್ನಲ್ಲಿ ಗ್ರೋತ್ ಇದೆ, ಪ್ರೊಫೆಷನಲ್ ಗ್ರೋತ್ ಇದೆ, ಮತ್ತೆ ಬಿಸ್ನೆಸ್ ನಲ್ಲಿಯೂ ಕೂಡ ಗ್ರೋತ್ ಇದೆ. ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಲು ಕೂಡ ಅವಕಾಶವನ್ನು ನೀಡುವನು. ಹೀಗಾಗಿ ಈ ಕೆಲವು ಶುಭ ಫಲಗಳನ್ನು ಕೂಡ ಕುಜ ಇಲ್ಲಿ ನೀಡ್ತಾನೆ. ಹೀಗಾಗಿ ಸಮ್ಮಿಶ್ರ ಫಲಗಳಲ್ಲಿ ಶುಭ ಫಲಗಳು ಕೂಡ ಇದಾವೆ. ಇದರ ಜೊತೆಗೆ ಯು ಹ್ಯಾವ್ ಟು ಫೈಟ್ ವಿತ್ ಯುವರ್ ಇನ್ನರ್ ಎನಿಮೀಸ್ ಇನ್ ಅಡಿಷನ್ ಟು ದ ಅದರ್ ಎನಿಮೀಸ್. ಬಾಹ್ಯ ಶತ್ರುಗಳ ಜೊತೆಗೆ ಆಂತರಿಕ ಶತ್ರುಗಳ ಜೊತೆನೂ ಕೂಡ ನೀವು ಫೈಟ್ ಮಾಡಬೇಕು. ಏನಾಗ್ತಾ ಇರುತ್ತೆ, ಆಂತರಿಕ ಶತ್ರುಗಳು ಅಂದ್ರೆ ಯಾರು? ಷಡ್ರಿಪುಗಳು. ಷಡ್ರಿಪು ಅಂದ್ರೆ ಯಾರು? ಷಡ್ರಿಪುಗಳು 6ನೇ ಭಾವದಲ್ಲಿ 6 ರಿಪುಗಳು, 6 ದೋಷಗಳು ಇರ್ತವೆ ನಮ್ಮ ಮನುಷ್ಯನಲ್ಲಿ. ಆಂತರಿಕ ಶತ್ರುಗಳು ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇವೆಲ್ಲ ಇರ್ತವೆ. ಇವುಗಳ ಜೊತೆ ಹೋರಾಡಿ ಮಾಡಬೇಕು. ಮೊದಲು ಆಂತರಿಕ ಶತ್ರುಗಳನ್ನ ಗೆಲ್ಲಬೇಕು, ನಂತರ ಬಾಹ್ಯ ಶತ್ರುಗಳನ್ನ ಗೆಲ್ಲಲು ಸಹಜವಾಗಿ ಆಗುತ್ತದೆ. 6ನೇ ಭಾವದ ಕುಜ ಈ ರೀತಿಯಾಗಿ ಆಂತರಿಕ ಶತ್ರುಗಳನ್ನು ಮತ್ತು ಬಾಹ್ಯ ಶತ್ರುಗಳನ್ನು ನಾಶ ಮಾಡಲು ನಿಮಗೆ ಸಹಕರಿಸೋನು. ಆ ಕಾರಣ ಅವನಿಗೆ ಶಕ್ತಿ ಬರುತ್ತೆ, ಸಂಚರಿಸುವ ಭಾವ ಚೆನ್ನಾಗಿದೆ. ಕೆಲವೊಮ್ಮೆ ನಿಮಗೆ ಹೊಟ್ಟೆ ನೋವನ್ನು ಕೂಡ ಈ ಕುಜ ಕೊಡಬಹುದು. ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಕೂಡ ಕೊಡ್ತಾನೆ. ತಾಯಿಯ ಮಾತೃವರ್ಗದಲ್ಲಿ ಸೋದರ ಮಾವ ಅವರು ಇವರು ಯಾರಾದರೂ ಇದ್ರೆ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಬರ್ತವೆ. ಅವರು ಸ್ಥಳಾಂತರ ಆಗ್ಬೋದು, ಮನೆಯನ್ನು ಬದಲಾವಣೆ ಮಾಡ್ಬೋದು, ಅವರಿಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಆಪರೇಷನ್ ಆಗ್ಬೋದು. ಅಗೇನ್ ದೀಸ್ ಆರ್ ದ ಜನರಲ್ ಪ್ರೆಡಿಕ್ಷನ್ಸ್. ಕೆಲವು
ಗುಪ್ತ ಶತ್ರುಗಳು, ಓಪನ್ ಎನಿಮೀಸ್ಗಳನ್ನ ನೀವು ಹೊಡೆದಾಕ್ತೀರಾ, ಆದರೆ ಗುಪ್ತ ಶತ್ರುಗಳನ್ನ ಏನೂ ಮಾಡೋಕ್ಕಾಗಲ್ಲ. ಅವರು ನಿಮ್ಮ ಮೇಲೆ ಮ್ಯಾಜಿಕ್ ಸ್ಪೆಲ್ಸು, ವಾಮಾಚಾರ, ತಾಂತ್ರಿಕ ಪ್ರಯೋಗ ಮಾಡ್ಬೋದು. ಅದರಿಂದ ಆರೋಗ್ಯ ನಾಶ ಆಗ್ಬೋದು. ಇದರ ಜೊತೆಗೆ ಯು ಮೇ ಫೀಲ್ ದ್ಯಾಟ್ ನಿಮಗೆ ಯಾರೋ ಒಬ್ರು ಕಪ್ಪು ಶಕ್ತಿಯ ಪ್ರಯೋಗ ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇದೆ ನನ್ನ ಮೇಲೆ ಅಂತ ಅನಿಸುತ್ತೆ. ಆ ರೀತಿ ಕೆಲವು ಘಟನೆಗಳು ಕೂಡ ಆಗ್ತವೆ. ಅದು ಕುಜ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಇದೆಲ್ಲ ಯಾಕಾಗುತ್ತೆ ಅಂದರೆ, ಈ ಅವಧಿಯಲ್ಲಿ ನಿಮಗೆ ಅತಿಯಾದ ಶಕ್ತಿ ಬರ್ತದೆ. ಎಲ್ಲರ ಜೊತೆ ನೇರವಾಗಿ ಸಂಘರ್ಷಕ್ಕೆ ಇಳಿತೀರಿ. ನಿಮ್ಮ ಮಾತುಗಳು ಹರಿತವಾದ ಮಾತುಗಳು, ನೇರವಾದ ಧೈರ್ಯ, ಅತಿಯಾದ ಧೈರ್ಯ ಅನಾಹುತಕ್ಕೆ ಕಾರಣ ಕೆಲವರು ಅವಮಾನವನ್ನು ತಡ್ಕೋತಾರೆ, ಆದರೆ ಹಿಂದ್ಗಡೆಯಿಂದ ಈ ರೀತಿಯ ಕೆಲವು ಕರ್ಮಗಳನ್ನ ಮಾಡ್ತಾರೆ. ಇಂಡೈಜೆಷನ್ ಆಗ್ಬೋದು, ಜೀರ್ಣಕ್ರಿಯೆ ಸಮಸ್ಯೆ, ಕಾನ್ಸ್ಟಿಪೇಷನ್ ಬರ್ಬೋದು. ಈಗ ಶತ್ರು ಏನ್ ಮಾಡ್ತಾನೆ, ನೇರವಾಗಿ ನಿಮಗೆ ಸೋಲ್ಸಕ್ಕಾಗಲ್ಲ. ನೇರ ಶತ್ರುಗಳು ಶರಣಾಗ್ತಾರೆ. ಗುಪ್ತ ಶತ್ರುಗಳು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ವಿರುದ್ಧ ಅವರು ಪ್ಲಾನ್ಗಳನ್ನ ಬದಲಾಯಿಸ್ತಾರೆ. ಸಾಮ ದಾಮ ದಂಡ ಭೇದ ನೀತಿಯನ್ನು ಅನುಕರಿಸ್ತಾರೆ. ಬ್ಲ್ಯಾಕ್ ಮ್ಯಾಜಿಕ್ಗೆ ಮೊರೆ ಹೋಗ್ತಾರೆ. ಒಂದು ಕಡೆಯಿಂದ ಅವರು ನಿಮ್ಮ ಫ್ರೆಂಡ್ ಆಗಿಬಿಡ್ತಾರೆ. ಅವಾಗ ನಾನು ನೀನು ಫ್ರೆಂಡ್ ಆಗೋಣ. ಕಾರಣ ನೀವು ಶಕ್ತಿಶಾಲಿ ಆದಾಗ ಮಿತ್ರರು, ಆ ಶತ್ರುಗಳು ಮಿತ್ರರಾಗುವುದು. ಮಿತ್ರರಾಗಿ ಮಾತ್ರ ಹಾರ್ ಮಾಡ್ಬೋದು, ಶತ್ರುರಾಗಿ ಏನು ಮಾಡ್ತಾಗಲ್ಲ. ಒಬ್ಬನ ವ್ಯಕ್ತಿಯನ್ನು ಡ್ಯಾಮೇಜ್ ಮಾಡ್ಬೇಕಂದ್ರೆ ಮೊದಲು ಆತನ ಮಿತ್ರನಾಗಬೇಕಾಗುತ್ತೆ ಅಂತ ಇದು ಒಂದು ಫಾರ್ಮುಲಾ ಇರುತ್ತೆ. ಇದು ಒಂದು ರೀತಿಯ ಶಕುನಿ ತಂತ್ರ. ವೀಕ್ಷಕರೇ, ಮುಂದೆ ಇದರ ಹೊರತಾಗಿ ಇನ್ನೂ 4 ಪ್ಲೇಲಿಸ್ಟ್, ಟೋಟಲ್ 5 ಪ್ಲೇಲಿಸ್ಟ್ ಬರ್ತವೆ. ಮಿಥುನದಲ್ಲಿ ಕುಜನ ಸಂಚಾರ ಮಕರ ರಾಶಿಯ ಮೇಲೆ ಪ್ರಭಾವ ಆಯಿತು. ಇದೇ ವಿಡಿಯೋ ಇಂಗ್ಲಿಷ್ನಲ್ಲಿ ಕೂಡ ಬರುತ್ತೆ. ಸೇಮ್ ಕಂಟೆಂಟು, ಸ್ವಲ್ಪ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಮೀನದಲ್ಲಿ ಶನಿಯ ವಕ್ರೀ ಚಲನೆ 4.5 ತಿಂಗಳು, ಅಂದರೆ 138 ದಿನಗಳ ಪ್ರಭಾವ. ಅದು ಅಪ್ಲೋಡ್ ಆಲ್ರೆಡಿ ಇವತ್ತು ಮಾಡ್ತೀನಿ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ 2. ಅದು ಸುಮಾರು 4.5 ತಿಂಗಳದಿದೆ. ನೆಕ್ಸ್ಟು ಆಗಸ್ಟ್ ಮಾಸ ಭವಿಷ್ಯ ಆಸ್ ಯೂಶುವಲ್ ಬರುತ್ತೆ. ಬುಧನ ರಾಶಿ ಪರಿವರ್ತನೆ, ಶುಕ್ರನ ರಾಶಿ ಪರಿವರ್ತನೆ, ಹೀಗೆ 5 ಪ್ಲೇಲಿಸ್ಟ್ಗಳು, ಕನ್ನಡ ಮತ್ತು ಇಂಗ್ಲೀಷ್ 10 ಪ್ಲೇಲಿಸ್ಟ್ಗಳು ರಿಲೀಸ್ ಆಗುತ್ತೆ, ಅಪ್ಲೋಡ್ ಆಗ್ತವೆ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಜ್ಯೋತಿಷ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನಿಮ್ಮದೇ ಆದ ಕನ್ನಡ ಭಾಷೆಯಲ್ಲಿ, ಇದರ ಜೊತೆಗೆ ಆಂಗ್ಲ ಭಾಷೆಯಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಅತ್ರಿಪುತ್ರ 007. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ. ಇದರ ಜೊತೆಗೆ ಕನ್ಸಲ್ಟೇಷನ್ ಸರ್ವಿಸಸ್ ರೀಸ್ಟಾರ್ಟ್ ಆಗಿವೆ, ರೆಸ್ಯೂಮ್ ಆಗಿದೆ ಜುಲೈ 19ರಿಂದ. ಪೇಡ್ ಕನ್ಸಲ್ಟೇಷನ್ ಸರ್ವಿಸಸ್ ಓನ್ಲಿ ರೆಸ್ಯೂಮ್. ಸೊ ಆಸಕ್ತರು ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಮೊಬೈಲ್ ನಂಬರನ್ನು ನೋಡಿಕೊಂಡು ಅಲ್ಲಿ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಹಾಕಿ DM ಮಾಡಿ ಟರ್ಮ್ಸು ಕಂಡೀಷನ್ಸು ಏನಂತ ತಿಳ್ಕೊಬೋದು. ಇಫ್ ಅಗ್ರೀಡ್ ಆ್ಯಂಡ್ ಅಕ್ಸೆಪ್ಟೆಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಯು ಕ್ಯಾನ್ ಕಂಟಿನ್ಯೂ, ಯು ಕ್ಯಾನ್ ಗೆಟ್ ದ ಕನ್ಸಲ್ಟೇಷನ್ಸ್ ಆರ್ ಅವೈಲೇಬಲ್ ಇನ್ 4 ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಮರಾಠಿ 4 ಭಾಷೆಗಳಲ್ಲಿ ಅವೈಲೇಬಲ್ ಇರುತ್ತೆ. ಈ ಅವಧಿಯಲ್ಲಿ ಮಕರ ರಾಶಿಯವರು ಓವರ್ ಥಿಂಕ್ ಮಾಡಬಾರ್ದು, ಓವರ್ ವರ್ಕ್ ಮಾಡಬಾರ್ದು. ಅದು ಸ್ಟ್ರೆಸ್ ಕೊಡುತ್ತೆ, ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತೆ. ಸರ್ಪದಂತೆ ಬುಸುಗುಡುವಿರಿ, ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾದ ಕಾರಣ. ಇದರಿಂದ ಇಲ್ಲಿ ಏನಿರುತ್ತೆ ಅಂದರೆ, ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇದೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸ್ಟ್ರಾಂಗ್ ಕಾಂಪಿಟೇಷನ್ಸ್, ವೈರಿಗಳು ಕೂಡ ಸ್ಟ್ರಾಂಗ್ ಇರ್ತಾರೆ. ಅಲ್ಲಿ ವರ್ಕ್ ಪ್ಲೇಸ್ನಲ್ಲಿ ಪವರ್ ಸ್ಟ್ರಗಲ್ ಇರುತ್ತೆ, ಒಂದು ತುಂಬ ಪವರ್ ಸ್ಟ್ರಗಲ್ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಕೂಡ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು. ಪವರ್ ಸ್ಟ್ರಗಲ್ ಇರುತ್ತೆ. ಇದರ ಜೊತೆ ನೀವು ಕೆಲವು ಚಾಲೆಂಜ್ಗಳನ್ನು ಕೂಡ ವರ್ಕ್ ಪ್ಲೇಸಲ್ಲಿ ಎದುರಿಸಬಹುದು. ಈವನ್ ದೋ ಯು ಕ್ರಶ್ ಯುವರ್ ರೈವಲ್ಸ್, ಕೆಲವು ಚಾಲೆಂಜ್ಗಳು ಬರ್ತಾವೆ. ಯುವರ್ ಪೇಷನ್ಸ್ ಇಸ್ ಟೆಸ್ಟೆಡ್. ಆರ್ಗ್ಯುಮೆಂಟ್ಸ್ ಮಾಡಬೇಡಿ, ಇಂಪಲ್ಸಿವ್ ಆಗಬೇಡಿ, ಅಗ್ರೆಸಿವ್ ಆಗಬಾರ್ದು. ಇದು ಕುಜ ಇಲ್ಲಿ ಚಾಲೆಂಜ್ಗಳನ್ನ ಕೊಡ್ತಾನೆ, ಅವುಗಳನ್ನ ಎಕ್ಸೆಪ್ಟ್ ಮಾಡಿ. ಹೀಗಾಗಿ ಲೀಗಲ್ ಇಶ್ಯೂಗಳನ್ನ ಕೂಡ ಸಾಲ್ವ್ ಮಾಡುವಂಥ ಸಮಯ ಈಗ ಬರುತ್ತೆ. ಯಶಸ್ವಿ ಆಗ್ತೀರಿ ಕೋರ್ಟ್ ಕೇಸ್ಗಳಲ್ಲಿ ಏನಾದರೂ ಇದ್ರೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಉಳಿದ 4-5 ಪ್ಲೇಲಿಸ್ಟ್ಗಳನ್ನ ನೋಡಿ, ಇದು ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.